ಇವತ್ತು ಬಿಜಾಪುರ ಪೊಲೀಸರು SP ರವರ ನೇತೃತ್ವದಲ್ಲಿ ಮಾಡಿದಂತ ಒಂದು ಪ್ರಮುಖ ಡಿಟೆಕ್ಷನ್ ಬಗ್ಗೆ ಈ ಮಾಹಿತಿ ನೀಡಕ್ಕೆ ಈ ಒಂದು ಪತ್ರಿಕಾಗೋಷ್ಠಿ ಮಾಡ್ತಾ ಇದೀವಿ. ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ 5ನೇ ಜುಲೈ ದಿನಾಂಕ 5/7/2026 ಬಿಜಾಪುರ ಜಿಲ್ಲೆ ಮುದ್ದೇಬಿಹಾಳ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿರುವಂತ ಬಸರಕೋಡ್ ಗ್ರಾಮದಲ್ಲಿ ಶ್ರೀ ಪವಾಡ್ ಬಸವೇಶ್ವರ ದೇವಸ್ಥಾನದಲ್ಲಿ ಒಂದು ದೇವಸ್ಥಾನ ಕಳವು ಪ್ರಕರಣ ದಾಖಲಾಗುತ್ತೆ. ಈ ಘಟನೆಯಲ್ಲಿ ಕೆಲವು ಆರೋಪಿತರು ಮಧ್ಯರಾತ್ರಿ ವೇಳೆಯಲ್ಲಿ ದೇವಸ್ಥಾನಕ್ಕೆ ಪ್ರವೇಶ ಮಾಡಿ ದೇವಸ್ಥಾನದ ಗರ್ಭಗುಡಿ ಹೊರಗಡೆ ಹೋಗ್ಬಿಟ್ಟು ಅಲ್ಲಿದ್ದಂತ ಶ್ರೀ ಪವಾಡ್ ಬಸವೇಶ್ವರ ರವರ ಬೆಳ್ಳಿಯ ಮೂರ್ತಿಯನ್ನ ಕಳ್ಳತನ ಮಾಡ್ಕೊಂಡು ಹೋಗಿರ್ತಾರೆ. ಈ ಮೂರ್ತಿ ಸುಮಾರು 32 kg ತೂಕದಿರುತ್ತೆ. ಇದ್ರ ಮೌಲ್ಯ ಸುಮಾರು 52 ಲಕ್ಷ ಆಗಿದೆ. ಇಷ್ಟು ಬೆಲೆ ಬಾಳುವ ಒಂದು ಕಳ್ಳತನ ಪ್ರಕರಣ ವರದಿಯಾಗಿತ್ತು. ಅದಲ್ಲದೆ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಒಂದು ದೇವಸ್ಥಾನ ಬಹಳ ಪ್ರಸಿದ್ಧವಾದಂತ ದೇವಸ್ಥಾನ ಮತ್ತೆ ಮಹತ್ವವಾದಂತ ದೇವಸ್ಥಾನ. ಬಸರಕೋಟ್ ಗ್ರಾಮದಲ್ಲಿ ಹಾಗೂ ಸುತ್ತಮುತ್ತ ಗ್ರಾಮದಿಂದ ಸಾವಿರಾರು ಜನ ಭಕ್ತರು ಈ ದೇವಸ್ಥಾನಕ್ಕೆ ಬಂದು ಹೋಗ್ತಿರ್ತಾರೆ. ಸೊ ಹಾಗಾಗಿ ಈ ಒಂದು ಪ್ರಕರಣವನ್ನ ನಾವು ಬಹಳ ಗಂಭೀರವಾಗಿ ತಗೊಂಡಿದ್ವಿ. ಹಾಗೂ SP ರವರು ಈ ಒಂದು ತನಿಖೆಯನ್ನ ಮುಂದಾಳತ್ವವನ್ನು ಮಾಡಿ ಸುಮಾರು 4 ತಂಡಗಳನ್ನ ಪತ್ತೆ ಕಾರ್ಯ ಮಾಡಕ್ಕೆ 4 ತಂಡಗಳನ್ನ ರಚನೆ ಮಾಡಿದ್ರು. ಈ ತಂಡದಲ್ಲಿ ಪ್ರಮುಖವಾಗಿ ಬಸವನ್ ಬಾಗೇವಾಡಿ ಉಪವಿಭಾಗದ DSP ರವರಾದಂತ ಚಂದ್ರಕಾಂತ್ ನಂದರೆಡ್ಡಿ ರವರು, ಮೊಹಮ್ಮದ್ ಫಜುದ್ದೀನ್ CPI ಮುದ್ದೇಬಿಹಾಳ್ ರವರು, ಸಂಜಯ್ ತಿಪ್ಪಾರೆಡ್ಡಿ PSI ಮುದ್ದೇಬಿಹಾಳ್ ಹಾಗೂ RS ಭಂಗಿ PSI ರವರು ಹಾಗೂ ಸುಮಾರು 20 ಜನ ಬೇರೆ ಬೇರೆ ಪೊಲೀಸ್ ಠಾಣೆಯಿಂದ ಪೊಲೀಸ್ ಅಧಿಕಾರಿ ಹಾಗೂ ಸಿಬ್ಬಂದಿಯವರ ಒಂದು ತಂಡವನ್ನ ಮಾಡಿ ಬಹಳಷ್ಟು ಆಳವಾಗಿ ಹಾಗೂ ಬೇರೆ ಬೇರೆ ರೀತಿಯಿಂದ ತನಿಖೆಯನ್ನ ಮಾಡಿ ಪ್ರಕರಣನ ಪತ್ತೆ ಮಾಡಿದ್ದಾರೆ. ಇದರದ್ದು ವಿಶೇಷತೆ ಏನಂತಂದ್ರೆ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿರುವಂತಹ ಆರೋಪಿತರು ಸ್ಥಳೀಯ ಆರೋಪಿಯವರು ಆಗಿರಲ್ದೆ ಬೇರೆ ರಾಜ್ಯದ ಆರೋಪಿತರಿದ್ದು ಬಿಜಾಪುರಿಗೆ ಬಂದು ಈ ಒಂದು ಕಳ್ಳತನ ಮಾಡ್ಕೊಂಡು ಹೋಗಿರ್ತಾರೆ. ಸೊ ಯಾವುದೇ ತರದ ಒಂದು ಕ್ಲೂ ಇಲ್ಲದೆ ಇದ್ದಂತ ಒಂದು ಪ್ರಕರಣವನ್ನ ಬಹಳ ಉತ್ತಮವಾಗಿ ತನಿಖೆಯನ್ನ ಮಾಡಿ ಅಹಮದಾಬಾದ್ ನಗರದಿಂದ 3 ಆರೋಪಿಯನ್ನ ಈ ತಂಡ ದಸ್ತಗಿರಿ ಮಾಡಿದ್ದಾರೆ. ಇದರಲ್ಲಿ ಪ್ರಮುಖವಾಗಿ ಆರೋಪಿತರು ಸುರೇಶ್ ಕುಮಾರ್. ಇವನ್ ಮೇಲೆ ಈಗಾಗಲೇ ಗುಜರಾತ್, ರಾಜಸ್ಥಾನದಲ್ಲಿ ಸುಮಾರು 5ರಿಂದ 6 ಕಳ್ಳತನ ಪ್ರಕರಣಗಳು ಈಗಾಗಲೇ ಅವನ ಮೇಲೆ ವರದಿಯಾಗಿದೆ. ಅದಲ್ಲದೆ ಗುಜರಾತ್, ಅಹಮದಾಬಾದ್ ಇಂದ ಬ್ರಹ್ಮಾರ್ ಮತ್ತೆ ಇಂದ್ರಜಿತ್. ಸೊ ಈ ರೀತಿ ಅಹಮದಾಬಾದ್ ನಗರದಿಂದ 3 ಜನ ಆರೋಪಿತರನ್ನ ಅರೆಸ್ಟ್ ಮಾಡಿ ಅವರಿಂದ ಸುಮಾರು 52 ಲಕ್ಷ ಬೆಲೆ ಬಾಳುವ ಇಲ್ಲಿಂದ ಏನ್ ಕಳ್ಳತನ ಮಾಡ್ಕೊಂಡು ಹೋಗಿದ್ರು ಆ ಒಂದು ಬೆಳ್ಳಿಯನ್ನ ಅವರು ಕರಗಿಸಿ ಗಟ್ಟಿಯಾಗಿ ಏನ್ ಇಟ್ಟಿದ್ರು ಅದನ್ನು ಕೂಡ ಸುಮಾರು 52 lakhs ವರ್ತ್ 100% ರಿಕವರಿ ಆಗಿದೆ. ಅದಲ್ಲದೆ ಈ ಒಂದು ಕೃತ್ಯಕ್ಕೆ ಉಪಯೋಗ ಮಾಡಿದಂತ 2 ಮೊಬೈಲ್ ಫೋನ್ ಹಾಗೂ 1 ಕಾರ್ ಏನಿದೆ ಹಾಗೂ 2 ಕಬ್ಬಿಣ ರಾಡ್ ಏನಿದೆ ಅದನ್ನು ಕೂಡ ಇವರು ಪತ್ತೆ ಹಚ್ಚಿದ್ದಾರೆ. ಸೊ ಹಾಗಾಗಿ ಈಗಾಗಲೇ ನಾನು ಹೇಳಿದ್ದೀನಿ, ಇದು ಬಹಳ ಉತ್ತಮವಾದಂತ ಒಂದು ಪತ್ತೆ ಕಾರ್ಯ ಇದೆ. ಪ್ರಕರಣ ವರದಿಯಾಗಿ ಅಲ್ಲಿ ನಮ್ಮ ತಂಡ ಹೋಗಿ ಪರಿಶೀಲನೆ ಮಾಡಿದಾಗ ಯಾವುದೇ ತರದ ನಮಗೆ ಕ್ಲೂ ಮೊದಲು ಸಿಕ್ಕಿರ್ಲಿಲ್ಲ. ಆಮೇಲೆ ಇನ್ನು ಹೆಚ್ಚಿನ ಒಂದು ತನಿಖೆ ಮಾಡಿ ಏನೇನು ಸಣ್ಣ ಪುಟ್ಟ ಎವಿಡೆನ್ಸಸ್ ಮತ್ತೆ ಸಾಕ್ಷ್ಯಾಧಾರ ಸಿಕ್ತು ಅದರ ಆಧಾರದ ಮೇಲೆ ಅದನ್ನೆಲ್ಲ ಬೆನ್ನತ್ತಿ ಅಹಮದಾಬಾದಿಗೆ ಹೋಗಿ ಸುಮಾರು 10-15 ದಿನ ಅಹಮದಾಬಾದ್ ಅಲ್ಲಿದ್ದು ಯಾರ್ಯಾರು ಸಸ್ಪೆಕ್ಟ್ಸ್ ಇದ್ದಾರೆ ಅವ್ರ ಬಗ್ಗೆ ಎಲ್ಲ ಮಾಹಿತಿಯನ್ನ ಕಲೆ ಹಾಕ್ಬಿಟ್ಟು ಕೊನೆಯದಾಗಿ ಈ 3 ಜನ ಆರೋಪಿಗಳನ್ನ ಅರೆಸ್ಟ್ ಮಾಡೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಮತ್ತೆ ಅದಲ್ಲದೆ ಇಲ್ಲಿಂದ ಏನು ಸುಮಾರು 32 kg ಬೆಳ್ಳಿ ಕಳ್ಳತನ ಆಗಿತ್ತು ಅದನ್ನು ಕೂಡ 100% ರಿಕವರಿ ಆಗಿದೆ. ಮತ್ತೆ ಸುಮಾರು ಈಗಾಗಲೇ ಹೇಳ್ದಂಗೆ 52 ಲಕ್ಷ ಮೌಲ್ಯದ ಕಳುವಾದ ಮಾಲುಗಳನ್ನ ನಾವು ಜಪ್ತಿ ಮಾಡಿದೀವಿ. ಈಗಾಗಲೇ ಹೇಳಿದೀನಿ, ಇದು ಒಂದು ಬಹಳ ಉತ್ತಮವಾದಂತ ಪತ್ತೆ ಕಾರ್ಯ. ಎಲ್ಲ
ಇಲ್ಲಿ ಈ ಒಂದು ತಂಡದಲ್ಲಿದ್ದಂತ ಅಧಿಕಾರಿ ಸಿಬ್ಬಂದಿಯವರಿಗೆ ನನ್ನ ಅಭಿನಂದನೆಗಳು ಹಾಗೂ ಈ ಒಂದು ತಂಡವನ್ನ ಮೇಲ್ವಿಚಾರಣೆ ಮಾಡಿ ನಿರಂತರವಾಗಿ ಈ ತನಿಖೆಯನ್ನ ಮೇಲ್ವಿಚಾರಣೆ ಮಾಡಿದಂತ ಎಸ್ ಪಿ ಅವ್ರಿಗೂ ಕೂಡ ವಿಶೇಷ ನನ್ನ ಅಭಿನಂದನೆ ಹಾಗೂ ಅವರ ಇಡೀ ತಂಡಕ್ಕೂ ಕೂಡ ಅಭಿನಂದನೆಗಳು ಹಾಗೂ ಇಲಾಖೆ ವತಿಯಿಂದ ಅವರಿಗೆ ಸೂಕ್ತವಾದ ಒಂದು ಬಹುಮಾನವನ್ನು ಕೂಡ ನಾವು ನೀಡ್ತೀವಿ. ಈ ಬಸರ್ಕೋಡ್ ಅಪರಾಧ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಅಪರಾಧಿಗಳು ಜೂನ್ ತಿಂಗಳಲ್ಲಿನೇ ಒಂದು ಸಾರಿ ಬಂದು ಹೋಗಿರ್ತಾರೆ. ಬಂದು ಹೋಗಿ ದೇವಸ್ಥಾನದ ಒಂದು ಸಂಪೂರ್ಣವಾದಂತ ವಿವರವನ್ನ ಮತ್ತೆ ರೆಕ್ಕಿ ಮಾಡಿರ್ತಾರೆ. ಎಂಟ್ರಿ ಹೇಗಿದೆ, ಎಕ್ಸಿಟ್ ಹೇಗಿದೆ, ಮತ್ತೆ ಮೂರ್ತಿ ಹೇಗಿದೆ, ಯಾವ ರೀತಿ ಇಟ್ಟಿದ್ದಾರೆ. ಸೊ ಇವನ್ನೆಲ್ಲವನ್ನ ಕೂಡ ಅವರು ತಿಳ್ಕೊಂಡು ಹೋಗಿರ್ತಾರೆ. ಮತ್ತೆ ಈ ಆರೋಪಿಗೆ ಚಿತ್ರದುರ್ಗದ್ದು ಲಿಂಕ್ ಇರುತ್ತೆ. ಸೊ ಅವನು ಈ ರಸ್ತೆಯಲ್ಲಿ ಹೋಗಿ ಬಂದು ಮಾಡಿದ್ದು ಇದೆ ಮುಂಚೆನೂ ಕೂಡ. ಸೊ ಈ ಹೈವೇ ಮೇಲೆ ಹೋಗಿ ಬಂದು ಮಾಡಿರೋದ್ರಿಂದ ಈ ದೇವಸ್ಥಾನ ಕಳ್ಳತನ ಮಾಡೋದೊಂದು ಹ್ಯಾಬಿಟ್ ಇದೆ. ಯಾಕಂದ್ರೆ ಅವನ ಮೇಲೆ ಒಂದು 5-6 ಕೇಸ್ಗಳು ಈಗಾಗಲೇ ರಾಜಸ್ಥಾನ ಮತ್ತೆ ಗುಜರಾತ್ ನಲ್ಲಿ ಆಗಿದಾವೆ. ಆ ಹಿನ್ನೆಲೆಯಲ್ಲಿ ಬಸರ್ಕೋಡಿಗೆ ವಿಸಿಟ್ ಕೊಟ್ಟಾಗ ಈ ಟೆಂಪಲ್ ತಾವು ನೋಡಿದ್ರೆ ಆ ಮೂರ್ತಿಯನ್ನ ಜಸ್ಟ್ ಲಿಫ್ಟ್ ಮಾಡಿ ಇಡೋ ರೀತಿ ಇದೆ. ಸೊ ಅಂದ್ರೆ ಇದು ನಾಟ್ ಫಿಕ್ಸ್ ಮಾಡಿಲ್ಲ ಅದನ್ನ. ಸೊ ನೋಡ್ಕೊಂಡು ಹೋಗಿರ್ತಾರೆ. ಸೊ ಆನ್ ದ ಡೇ ಆಫ್ ಅಫೆನ್ಸ್ ರಾತ್ರಿ ಹೊತ್ತು ಬಂದ್ಬಿಟ್ಟು ಅಲ್ಲೆಲ್ಲ ಉಳಿದವರೆಲ್ಲ ಮಲಗಿದಾಗ ಅದನ್ನ ತಗೊಂಡು ಹೋಗಿ 5th ನೈಟ್ ಅಂಡ್ 6th ಅರ್ಲಿ ಮಾರ್ನಿಂಗ್ ಅಫೆನ್ಸ್ ಆಗಿದೆ. 8ನೇ ತಾರೀಕು ಹೋಗ್ಬಿಟ್ರೆ ಆ ಮೂರ್ತಿಯನ್ನ 4 ತುಂಡುಗಳನ್ನಾಗಿ ಮಾಡಿ ಮೆಲ್ಟ್ ಮಾಡಿ ಅದನ್ನ ಡಿಸ್ಪೋಸ್ ಮಾಡಿರ್ತಾರೆ. ಯಾಕಂದ್ರೆ ಮೊದಲನೇ ಆರೋಪಿ ಏನಿದಾನೆ ಇವನು ಮುಂಚೆ ಒಂದ್ ಸ್ವಲ್ಪ ಬಂಗಾರದ ಅಂಗಡಿಯಲ್ಲಿ, ಬೆಳ್ಳಿ ಅಂಗಡಿಯಲ್ಲಿ ಕೆಲಸ ಮಾಡಿನೂ ಕೂಡ ಇವನ್ಗೆ ರೂಢಿ ಇರುತ್ತೆ. ತದನಂತರ ಬೇಸ್ಡ್ ಅಪಾನ್ ಲಾಟ್ ಆಫ್ ಹ್ಯೂಮನ್ ಎಫರ್ಟ್ಸ್, ಸೊ ಸಾಕಷ್ಟು ತನಿಖೆಯಲ್ಲಿ ಎಫರ್ಟ್ಸ್ ಗಳನ್ನ ಮಾಡಿ ಇವರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ಕಲೆಕ್ಟ್ ಮಾಡಿ ಸುಮಾರು 15 ಡೇಸ್ ಅಹಮದಾಬಾದಲ್ಲೇ ನಮ್ಮ ತನಿಖಾ ತಂಡ ಅಲ್ಲೇ ಇದ್ದು ಈ ಆರೋಪಿಗಳನ್ನ ಪತ್ತೆ ಮಾಡಿ ತಗೊಂಡ್ಬಂದಿದ್ದಾರೆ. ಸೊ ಏನ್ ಡಿಸ್ಪೋಸ್ ಮಾಡಿದ್ರು, ಡಿಸ್ಪೋಸ್ ಮಾಡಿದವ್ರ ಕಡೆ ಅಂದ್ರೆ ಈ ಗಟ್ಟಿ ಬೆಳ್ಳಿ ಸುಮಾರು 23 ಕೆಜಿ 1 ಕೆಜಿ ಗಟ್ಟಿ ಬೆಳ್ಳಿ ಇದೆ. ಮತ್ತೆ 4 ಕೆಜಿ ಕೂಡ ಅದು ಮೂರ್ತಿ ತುಂಡು ಮಾಡಿದಂತ ಬೆಳ್ಳಿನೂ ಕೂಡ ಸಿಕ್ಕಿದೆ. ಸೊ 100% ರಿಕವರಿ ಆಗಿದೆ.